ನ್ಯೂಸ್ 3ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಬಿಬಿಎಂಪಿ ಕೌನ್ಸಿಲ್ ಸಭೆಯಲ್ಲಿ ಪ್ರಧಾನಿ ಮೋದಿ ಸೇರಿದಂತೆ ಚುನಾವಣೆಯಲ್ಲಿ ಜಯಗಳಿಸಿದವರಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ಈ ವೇಳೆ ಬಿಜೆಪಿ ಸದಸ್ಯರು ಪ್ರಧಾನಿ ನರೇಂದ್ರ ಮೋದಿ ಮಾಸ್ಕ್ ಬಳಸಿ ಸಂಭ್ರಮಿಸಿದರು. ಇದೇ ವೇಳೆ ವಾರ್ಡ್ ಸಮಸ್ಯೆಗಳ ಬಗ್ಗೆ ಕೆಲವೊಂದಿಷ್ಟು ಚರ್ಚೆಗಳು ನಡೆಯಿತು. ಯಲಚೇನಹಳ್ಳಿ ವಾರ್ಡ್ ಬಿಜೆಪಿ ಕಾರ್ಪೊರೇಟರ್ ತಮ್ಮ ವಾರ್ಡ್ನಲ್ಲಿ ಕಸ ಹಾಗೂ ಮೋರಿ ಸಮಸ್ಯೆ ಇದೆ, ಈ ಬಗ್ಗೆ ಸಾಕಷ್ಟು ಬಾರಿ ಕೌನ್ಸಿಲ್ನಲ್ಲಿ ಗಮನಕ್ಕೆ ತಂದರೂ ಸಮಸ್ಯೆ ಪರಿಹಾರವಾಗಿಲ್ಲ ಅಂತ ಅವಲತ್ತುಕೊಂಡ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಪೊರೇಟರ್ ಜಿಕೆ ವೆಂಕಟೇಶ್, ಮೋರಿ ಸಮಸ್ಯೆಗೆ ಮೋದಿಗೆ ಪತ್ರ ಬರೀರಿ, ಮೋದಿಯಿಂದ ಫಂಡ್ ತಂದು ಕೆಲಸ ಮಾಡಿಸ್ಕೊಳ್ಳಿ, ಹೇಗಿದ್ರು ಮೋದಿ ಮಾಸ್ಕ್ ಧರಿಸಿದಿರಲ್ಲ ಅಂತ ಕಿಚಾಯಿಸಿದ್ರು. ಇದರಿಂದ ರೊಚ್ಚಿಗೆದ್ದ ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ವೆಂಕಟೇಶ್ ಕ್ಷಮೆಯಾಚಿಸುವಂತೆ ಆಗ್ರಹಿಸಿದರು. ಇದು ಬಿಬಿಎಂಪಿ ಕೌನ್ಸಿಲ್ ಸಭೆಯಲ್ಲಿ ಇವತ್ತು ಆದಂತ ಗದ್ದಲ, ಕೋಲಾಹಲ. ಪ್ರಧಾನಿ ಮೋದಿ ಸೇರಿದಂತೆ ಚುನಾವಣೆಯಲ್ಲಿ ಗೆದ್ದವರಿಗೆ ಅಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ರು. ಆ ಟೈಮ್ನಲ್ಲಿ ವಾರ್ಡ್ ಸಮಸ್ಯೆಗಳ ಬಗ್ಗೆ ಚರ್ಚೆ ಆದಾಗ ಯಾವ ರೀತಿ ಪ್ರತಿಪಕ್ಷದವರಿಗೆ ಕಿಚಾಯಿಸಿದಾಗ ಬಿಜೆಪಿಯವರು ಸಹಜವಾಗಿ ಅಲ್ಲಿ ಒಂದಿಷ್ಟು ಗಲಾಟೆಯನ್ನ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಒಟ್ಟು ಗದ್ದಲ ಶುರುವಾಯಿತು, ಗಲಾಟೆ ಎಲ್ಲ ಆಯಿತು. ವೆಂಕಟೇಶ್ ಅವರು ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹ ವ್ಯಕ್ತವಾಗಿದೆ. ಮೋದಿ ಸಮಸ್ಯೆಗೆ ಮೋದಿಗೆ ಪತ್ರವನ್ನ ಬರೀರಿ ಅಂತ ಜಿಕೆ ವೆಂಕಟೇಶ್ ಅವರು ಹೇಳಿದ ತಕ್ಷಣ ಈ ರೀತಿಯಾಗಿ ಬಿಜೆಪಿಯವರು ಒಂದಿಷ್ಟು ಗದ್ದಲ ಗಲಾಟೆಯನ್ನ ಮಾಡಿದ್ರು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಶ್ಯಾಮ್, ಕೌನ್ಸಿಲ್ ಸಭೆಯಲ್ಲಿ ಸಾಕಷ್ಟು ಗದ್ದಲ ಗಲಾಟೆ ಎಲ್ಲ ಆಗಿದೆ. ಅಂದ್ರೆ ಇಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ಯಾವ ರೀತಿಯಲ್ಲಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ರು ವೆಂಕಟೇಶ್ ಅವರು, ಅದಾದ್ಮೇಲೆ ಬಿಜೆಪಿ ಅವರು ಯಾವ ರೀತಿ ಹೇಳಿದ್ರು? ಪ್ರಮುಖವಾಗಿ ಏನು ನಿನ್ನೆ ನಡೆದಂತಹ ಕೌನ್ಸಿಲ್ ಸಭೆಯಲ್ಲಿ ನರೇಂದ್ರ ಮೋದಿ ಅವರು 2ನೇ ಬಾರಿ ಪ್ರಧಾನಮಂತ್ರಿಯಾಗಿ ನಿನ್ನೆ ಒಂದು ಪ್ರಮಾಣ ವಚನ ಸ್ವೀಕರಿಸುವ ಹಿನ್ನೆಲೆಯಲ್ಲಿ ಬಿಜೆಪಿಯ ಅಭೂತಪೂರ್ವ ಗೆಲುವಿನ ಒಂದು ಹಿನ್ನೆಲೆಯನ್ನ, ಸಂಭ್ರಮಾಚರಣೆಯನ್ನ ಬಿಜೆಪಿ ಸದಸ್ಯರು ನರೇಂದ್ರ ಮೋದಿ ಅವರ ಮುಖವಾಡವನ್ನ ಹಾಕಿಕೊಂಡು ಬಂದು ಅಲ್ಲಿ ಸಂಭ್ರಮಾಚರಣೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಒಂದು ಪರವಾಗಿ ಘೋಷಣೆಯನ್ನ ಕೂಗಿದ್ರು. ಇದರಿಂದ ಸ್ವಲ್ಪ ಏನು ಇವ್ರಿಗೆ ಏನು ತಳಮಳಗೊಂಡಂತಹ ಕಾಂಗ್ರೆಸ್ ಸದಸ್ಯರು ಮತ್ತು ಜೆಡಿಎಸ್ ಸದಸ್ಯರು ಇದಕ್ಕೆ ಸಂಬಂಧಪಟ್ಟಂಗೆ ಆಕ್ಷೇಪನ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ನಡೀತು. ಬಿಜೆಪಿಯವರು ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ರೆ ಕಾಂಗ್ರೆಸ್ನವರು ಇವಿಎಂ ಪಕ್ಷ ಅಂತ ಸದಸ್ಯರು ಘೋಷಣೆ ಕೂಗಿದ್ರು. ಈ ಸಂದರ್ಭದಲ್ಲಿ ಕೌನ್ಸಿಲ್ ನಲ್ಲಿ ಗದ್ದಲದ ವಾತಾವರಣ ಕೂಡ ಆಯ್ತು, ಕೂಗಾಟ ಕೂಡ ಆಯ್ತು.
ಮೀಡಿಯಾ ಪವರ್ ಮಜಲ್ ಪವರ್ ನಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಆಡಳಿತ ಪಕ್ಷದ ನಾಯಕರು ಕೂಡ ವಾಜಿದ್ದು ಟೀಕೆ ಮಾಡಿದ್ರು. ಇಡೀ ದೇಶವೇ ಬೆಂಬಲ ನೀಡಿದ ಕಾರಣಕ್ಕೋಸ್ಕರ ಮೋದಿಯವರು ಪ್ರಧಾನಿಯಾಗಿದ್ದಾರೆ. ಶತ್ರು ದೇಶಗಳಿಗೂ ಕೂಡ ಭಯ ಹುಟ್ಟಿದ್ದಾರೆ. ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಮಾಡ್ತಿದ್ದಾರೆ ಅಂತ ಏನೋ ಬಿಜೆಪಿಯ ಪ್ರತಿಪಕ್ಷದ ನಾಯಕ ಪದ್ಮಾವತಿ ರೆಡ್ಡಿ ಸಮರ್ಥನೆ ಮಾಡ್ಕೊಂಡ್ರು. ಮೋದಿ ಗೆಲುವನ್ನ ಮೋದಿ ಮುಖವಾಡ ಹಾಕೊಂಡು ಬಂದು ಆ ಒಂದು ಸಂಭ್ರಮಾಚರಣೆ ತೊಡಗಿದ್ರೆ ಏನೋ ಮೈತ್ರಿ ಪಕ್ಷದ ಒಂದು ಇದಕ್ಕೆ ಅವ್ರಿಗೆ ಇರುಸು ಮುಷ್ಟಾಯ್ತು. ಇದೇ ಕಾರಣಕ್ಕೋಸ್ಕರ ಇಬ್ಬರ ನಡುವೆ ಮಾತಿನ ಚಕಮಕಿ ಕೂಡ ಆಯ್ತು. ಅಂದ್ರೆ ಫೈನಲಿ ವೆಂಕಟೇಶ್ ಅವರು ಕ್ಷಮೆ ಯಾಚಿಸಿದ್ರ ಇಲ್ವಾ? ಇದು ಬೇರೆ ವಿಚಾರಕ್ಕೆ. ಅಲ್ಲಿ ಏನಂತಂದ್ರೆ ಯಲ್ಚನಹಳ್ಳಿ ಕಾರ್ಪೊರೇಟರ್, ಬಿಜೆಪಿಯ ಕಾರ್ಪೊರೇಟರ್ ಕಸದ ಸಮಸ್ಯೆ ಮತ್ತೆ ಮೋರಿಯ ಸಮಸ್ಯೆ ಸಾಕಷ್ಟು ಬಿಬಿಎಂಪಿ ಕೌನ್ಸಿಲ್ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಇನ್ನೂ ಕೂಡ ಅದು ಯಾವುದೇ ರೀತಿ ಬಗೆಹರಿದಿಲ್ಲ ಅನ್ನೋ ಹೇಳಿದಾಗ ಆ ಸಂದರ್ಭದಲ್ಲಿ ಯಶವಂತಪುರ ವಾರ್ಡ್ ನ ಕಾರ್ಪೊರೇಟರ್ ಅಂತ ವೆಂಕಟೇಶ್ ಅವರು ಮೋರಿಯ ಸಮಸ್ಯೆಗೆ, ಕಸದ ಸಮಸ್ಯೆಗೆ ಮೋದಿ ಫಂಡ್ ತಗೊಂಬನ್ನಿ ಅಂತ ಹೇಳಿ ಕಿಚಾಯಿಸಿದ್ರು. ಅದಕ್ಕೆ ಆಗ ಬಿಜೆಪಿಯ ಸದಸ್ಯರು ಆಕ್ಷೇಪನ ವ್ಯಕ್ತಪಡಿಸಿ ಕ್ಷಮೆ ಯಾಚಿಸಬೇಕು ವೆಂಕಟೇಶ್ ಅಂತ ಹೇಳಿದಾಗ ಇಬ್ಬರ ಮಧ್ಯೆ ಕೂಡ ಒಂದು ಮಾತಿನ ಸಮರ ನಡೀತು, ಮಾತಿನ ಚಕಮಕಿ ನಡೀತು. ಯಾವಾಗ ಒಂದು ಗಲಾಟೆ ತಹಬಂದಿಗೆ ಬರ್ಲಿಲ್ಲ ಅವಾಗ ಮೇಯರ್ ಅವರು ಕೆಲ ಹೊತ್ತು ಅನಿರ್ದಿಷ್ಟಾವಧಿ ಸಭೆಯನ್ನ ಮುಂದೂಡಿದ್ರು. ಆನಂತರ ಕೂಡ ವೆಂಕಟೇಶ್ ಅವರು ಯಾವುದೇ ರೀತಿ ಕ್ಷಮಾ ಯಾಚನೆ ಮಾಡ್ಲಿಲ್ಲ. ಇದು ಬಿಜೆಪಿಯ ಒಂದು ಏನು ವೆಂಕಟೇಶ್ನ ಎದುರಾಳಿಯಾದಂತಹ ಜೆಪಿ ಪಾರ್ಕ್ ವಾರ್ಡ್ ನ ಮಮತಾ ವಾಸುದೇವ್ ಕಾರ್ಪೊರೇಟರ್ ಮತ್ತೆ ವೆಂಕಟೇಶ್ ಮಧ್ಯೆ ಕೂಡ ಏನು ಮಾತಿನ ಚಕಮಕಿ ನಡೀತು. ಅವೇಚ್ಛವಾಗಿ ಮಮತಾ ವಾಸುದೇವ್ ಆ ಸಂದರ್ಭದಲ್ಲಿ ನಿಲ್ಲಿಸಿದ್ರು, ನಮ್ಮ ಮುಖಂಡರನ್ನ ಈ ರೀತಿ ಬಿಂಬಿಸಿದ್ದಕ್ಕೆ ಅಂತ ಹೇಳಿ ಮಾತಿನ ಸಮರ ಕೂಡ ಆಯ್ತು. ಶರ್ಮಿತಾ. ಓಕೆ, ಥ್ಯಾಂಕ್ ಯು ಶ್ಯಾಮ್ ತಮ್ಮ ಇನ್ಫಾರ್ಮೇಶನ್. ಅದು